ಒಂದು ಆಯತದ ಹಾಳೆ, ಅದರಲ್ಲಿ ದೊಡ್ಡ ಬಾಹುಗಳು ಪರಸ್ಪರ ಐಕ್ಯವಾಗುವಂತೆ ಹೀಗೆ ಮಾಡಿಸ್ಕೊಳ್ಬೇಕು. ಮೊದಲನೇ ಹಂತದಲ್ಲಿ ಪದರಗಳು ಓಪನ್ ಆಗಿರೋ ಮೇಲೆ ಬರಲಿ, ಫೋಲ್ಡಿಂಗ್ ಆಗಿರೋ ಕೆಳಗಡೆ ಬರಲಿ. ಮಧ್ಯ ಬಿಂದುವನ್ನು ಬಿಡಿಸ್ಕೊಳ್ಬೇಕಂತಂದ್ರೆ ಒಂದ್ಸಲ ಅರ್ಧಕ್ಕೆ ಕರೆಕ್ಟಾಗಿ ಮಾಡಿಸ್ಬಿಟ್ಟು ಇಲ್ಲಿ ಮೃದುವಾಗಿ ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲೊಂದು ಮಧ್ಯ ಬಿಂದು ಬರುತ್ತೆ, ಮತ್ತೆ ಓಪನ್ ಮಾಡ್ಕೊಳ್ಳಿ. ಈಗ ಒಂದು ಭಾಗವನ್ನ ಮಧ್ಯ ಬಿಂದುವನ್ನ ಸೆಂಟರ್ ಮಾಡಿಕೊಂಡು ಒಳಕ್ಕೆ ಒಂದ್ಸಲ ಫೋಲ್ಡಿಂಗ್ ಮಾಡ್ಬೇಕು. ಈ ತರ ಇನ್ನೊಂದು ಪದರ ಏನಿದೆ ಅದರ ಮೇಲೆ ಬಂದು ಕೂರುವಂತೆ ಇದನ್ನು ಮಾಡಿಸ್ಬೇಕು. ನಿಯಮ ಏನಪ್ಪಾ ಅಂದ್ರೆ ಒಳಗಿನ ಅಂಚು ಮತ್ತು ಈ ಪದರದ ನಡುವೆ ಯಾವುದೇ ಅಂತರ ಇರಬಾರ್ದು, ಹಾಗೇನೆ ಹೊರಗಿನ ಅಂಚು ಕೂಡ ಸೇರಿರಬೇಕು. ಇಷ್ಟಾದ್ಮೇಲೆ ಈ ಕೌಶಲ್ಯದ ಫೋಲ್ಡಿಂಗ್ನಲ್ಲಿ ಇಲ್ಲಿ 60 ಡಿಗ್ರಿ ಉಂಟಾಗಿರ್ತದೆ. ಯಾವುದೇ ಕೋನಮಾಪಕ ತಗೊಂಡು ಅಳತೆ ಮಾಡಿ ನೋಡಿ, ಇಲ್ಲಿ 60 ಡಿಗ್ರಿ ಉಂಟಾಗಿರುತ್ತೆ. ಇಷ್ಟಾದ್ಮೇಲೆ ಇಲ್ಲೊಂದು ತ್ರಿಭುಜ ಕಾಣಿಸುತ್ತೆ, ನಮಗೆ ಕಾಣಿಸ್ತಾ ಇದೆ ಎಲ್ಲರಿಗೂ? ಆ ತ್ರಿಭುಜದ ಮೇಲ್ಭಾಗವನ್ನ ಕಟ್ ಮಾಡಿಬಿಡ್ಬೇಕು. ನೋಡಿ, ಕಟ್ ಮಾಡ್ತೀನಿ ನಾನು ಧೈರ್ಯವಾಗಿ. ತ್ರಿಭುಜದ ಮೇಲ್ಭಾಗದಲ್ಲಿರುವ ಎಲ್ಲ ಉಳಿದ ಭಾಗಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದೊಂದು ವಿಶೇಷವಾದ ಫೋಲ್ಡಿಂಗ್. ಇದನ್ನ ಮಲ್ಟಿಪರ್ಪಸ್ ಫೋಲ್ಡಿಂಗ್ ಅಂತ ಕರಿತೀವಿ, ವಿವಿಧೋದ್ದೇಶ ಮಡಿಕೆ ಅಂತ. ನೋಡಿ, ಇಲ್ಲಿ ನೋಡ್ತಾ ಇದ್ರಿ ನಾವೆಲ್ಲರೂ ಸಮಬಾಹು ತ್ರಿಭುಜ ಇದು. ಒಂದು ಫೋಲ್ಡಿಂಗ್ ತೆಗಿತೀನಿ, ವಜ್ರಾಕೃತಿ. ಇನ್ನೊಂದು ಫೋಲ್ಡಿಂಗ್ ತೆಗಿತೀನಿ, ಟ್ರಾಪಿಜ್ಯ. ಇನ್ನೊಂದು ಫೋಲ್ಡಿಂಗ್ ತೆಗಿತೀನಿ, ನಿಯಮಿತ ಅಷ್ಟಭುಜ, ನಿಯಮಿತ ಷಡ್ಭುಜ. 6 ಬಾಹುಗಳಿದೆ ನೋಡಿ, 1 2 3 4 5 6 6 ಬಾಹುಗಳಿರುವಂತಹ ಒಂದು ಅತಿ ಸುಂದರವಾದಂತಹ ಸಮತಲಾಕೃತಿ. ಇದನ್ನ ನಿಯಮಿತ ಷಡ್ಭುಜ ಅಂತ ಕರಿತೀವಿ. ನಿಯಮಿತ ಅಂತ ಯಾಕೆ ಕರಿತೀವಿ ಅಂದ್ರೆ ಎಲ್ಲಾ ಬಾಹುಗಳು ಸಮ, ಒಳಗಿರುವಂತಹ ಎಲ್ಲಾ ಕೋನಗಳು ಪರಸ್ಪರ ಸಮ ಇರ್ತದೆ. ಆದ್ರಿಂದ ಇದನ್ನ ರೆಗ್ಯುಲರ್ ಪದ, ನಿಯಮಿತ ಷಡ್ಭುಜಾಕೃತಿ ಅಂತ ಕರಿತೀವಿ. ಮಾಡಿ ಈಗ ನೀವು. ಥ್ಯಾಂಕ್ ಯು.